Good morning. Session 1, Introduction to Cost Accounting. Introduction. Cost accounting has primarily developed to meet the needs of management. Management needs. What are the needs of the management? That they need the decision making. Here, profit and loss account and balance sheet. ನಮ್ಗೆ ಗೊತ್ತಿದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟು ನಮ್ಗೆ ಯಾವ ಪರ್ಪಸ್ಗೆ ಬರುತ್ತೆ ಅಂತ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತೀವಿ ಅಂತಂದ್ರೆ ಅದು ಪ್ರಾಫಿಟ್ನ ಅಸರ್ಟೈನ್ ಮಾಡೋದಕ್ಕೆ. ಬ್ಯಾಲೆನ್ಸ್ ಶೀಟ್ ಮಾಡೋದು ಇನ್ ಆರ್ಡರ್ ಟು ನೋ ಅಬೌಟ್ ದಿ ಫೈನಾನ್ಷಿಯಲ್ ಕಂಡೀಷನ್ ಆಫ್ ದಿ ಕಂಪನಿ ಆರ್ ಪ್ರೆಸೆಂಟೆಡ್ ಟು ಮ್ಯಾನೇಜ್ಮೆಂಟ್ ಬೈ ದಿ ಫೈನಾನ್ಷಿಯಲ್ ಅಕೌಂಟೆಂಟ್. ಇದೆರಡನ್ನು ಯಾವುದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟು ಫೈನಾನ್ಷಿಯಲ್ ಅಕೌಂಟೆಂಟು ಪ್ರೆಸೆಂಟ್ ಮಾಡ್ತಾರೆ. ಇದನ್ನ ಪ್ರೆಸೆಂಟ್ ಮಾಡ್ತಾರೆ. ಕಾಸ್ಟ್ ಅಕೌಂಟಿಂಗ್ ಪ್ರೊವೈಡ್ಸ್ ಎ ಡಿಟೇಲ್ಡ್ ಕಾಸ್ಟ್ ಇನ್ಫಾರ್ಮೇಶನ್ ಟು ವೇರಿಯಸ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಕಾಸ್ಟ್ ಅಕೌಂಟಿಂಗ್ ಏನ್ ಮಾಡುತ್ತೆ? ಕಾಸ್ಟ್ ಇನ್ಫಾರ್ಮೇಶನ್. ಎ ಪ್ರಾಡಕ್ಟ್ಗೆ ಎಷ್ಟು, ಬಿ ಪ್ರಾಡಕ್ಟ್ಗೆ ಎಷ್ಟು, ಸಿ ಪ್ರಾಡಕ್ಟ್ಗೆ ಎಷ್ಟು, ಡಿ ಪ್ರಾಡಕ್ಟ್ಗೆ ಎಷ್ಟು, ಇ ಪ್ರಾಡಕ್ಟ್ಗೆ ಎಷ್ಟು, ಈ ರೀತಿ ಕಾಸ್ಟ್ ಎಷ್ಟಾಗುತ್ತೆ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ, ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ವಾಟ್ ಇಸ್ ದಿ ಕಾಸ್ಟ್ ಅಂತ ಕಾಸ್ಟ್ ಇನ್ಫಾರ್ಮೇಶನ್ ಕೊಡುತ್ತೆ ಕಾಸ್ಟ್ ಅಕೌಂಟೆಂಟ್ ಟು ವೇರಿಯಸ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಾರ್ ಎಫಿಷಿಯಂಟ್ ಪರ್ಫಾರ್ಮೆನ್ಸ್ ಆಫ್ ದೇರ್ ಫಂಕ್ಷನ್ಸ್. ಈಗ ಕಾಸ್ಟ್ ಅಕೌಂಟೆಂಟು ಏನ್ ಪರ್ಫಾರ್ಮೆನ್ಸ್ ಕೊಡಬೇಕು? ಸರಿಯಾಗಿ ದೇ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಕಾಸ್ಟ್. ಕಾಸ್ಟ್ ಅಂದ್ರೆ ಏನು? ಎಕ್ಸ್ಪೆನ್ಸಸ್. ಎ ಪ್ರಾಡಕ್ಟ್ ಮಾಡಬೇಕು ಅಂದ್ರೆ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅದನ್ನ ಇನ್ಫಾರ್ಮೇಶನ್ನ ಅವ್ರ ಮ್ಯಾನೇಜ್ಮೆಂಟ್ ಕೊಡಬೇಕು ಅಂದಾಗ ಕಾಸ್ಟ್ ಅಕೌಂಟಿಂಗ್ ಬೇಕಾಗುತ್ತೆ. ಸೊ ದಿಸ್ ಇಸ್ ದಿ ನೆಸೆಸಿಟಿ ಆಫ್ ದಿ ಕಾಸ್ಟ್ ಅಕೌಂಟಿಂಗ್. ದೆನ್ ಮೀನಿಂಗ್ ಆಫ್ ಕಾಸ್ಟಿಂಗ್. ದಿ ಚಾರ್ಟೆಡ್ ಅಕೌಂಟ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್ಸ್, ದಟ್ ಇಸ್ CIMA, Chartered Institute of Management Accounts of UK, has defined costing as the technique and process of ascertaining cost. Ascertainment of cost ಅಂತಂದ್ರೆ determination of cost. How you will get the cost? What are the different stages? What are the different processes you have been taken for ascertainment of the cost? Calculating the cost. ಯಾವ ರೀತಿ ಬಂತು ಕಾಸ್ಟ್ ಅನ್ನೋದನ್ನ ಆ ಪ್ರೋಸೆಸ್ ಇದೆಯಲ್ಲ, ಆ ಪ್ರೋಸೆಸ್ಗೆ we call it as the costing. It is a process. Costing ಅಂತಂದ್ರೆ it is a process of ascertainment of the cost. It consists of principles and rules which are used for determining. ಅದು principles ಇರುತ್ತೆ ಮತ್ತೆ rules ಇರುತ್ತೆ. Determining, the first one is the cost of manufacturing a product. Example, motor car, furniture, etc. ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದ್ರೆ ಫರ್ನಿಚರ್ ಬೆಲೆ ಎಷ್ಟು, ಮೋಟರ್ ಕಾರ್ ಬೆಲೆ ಎಷ್ಟು, 1 lakh, 2 lakhs, 3 lakhs, ಯಾವ ರೀತಿ ಬಂತು, ಯಾವ ರೀತಿ ಕಾಸ್ಟ್ ಬಂತು, ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬಂದಿದೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಇರುತ್ತೆ. ಅದನ್ನ ಕಾಸ್ಟ್ ಅಕೌಂಟಿಂಗ್ ಈಸ್ ಹೆಲ್ಪ್ಫುಲ್ ಫಾರ್ ಟು ನೋ ಅಬೌಟ್ ವಾಟ್ ಇಸ್ ದಿ ಕಾಸ್ಟ್, ಹೌ ದಿ ಕಾಸ್ಟ್ ಹ್ಯಾಸ್ ಬಿನ್ ಅರೈವ್ಡ್. The cost of providing a service, example electricity, transport. ಸರ್ವಿಸ್ ಸೆಕ್ಟರ್ ಎಲೆಕ್ಟ್ರಿಸಿಟಿ ಬಿಲ್ 1,000 ರೂಪಾಯಿ ಬಂದಿದೆ ಅಂತಂದ್ರೆ 1 ಯೂನಿಟ್ಗೆ ಎಷ್ಟು, ಮನೆಗೆ 1 ಯೂನಿಟ್ಗೆ, ಮತ್ತೆ ಇನ್ನು ಶಾಪ್ಸ್ ಅಲ್ಲಿ ಅಂತಂದ್ರೆ ಕಮರ್ಷಿಯಲ್ ಪರ್ಪಸ್ಗೆ ಏನಾದ್ರು ಯೂಸ್ ಮಾಡಿದ್ದೀರಾ ಅಂತಂದ್ರೆ ಅದಕ್ಕೆ ಎಷ್ಟು ಅಂತ. ಅಂದ್ರೆ 1 ಯೂನಿಟ್ಗೆ ಎಷ್ಟು ಅಂತ ಅವ್ರು ಚಾರ್ಜ್ ಮಾಡಬೇಕು ಅಂತಂದ್ರೆ ಅವರು ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅವರು ಕೊಂಡ್ಕೊಂಡು ಇಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಇಲ್ಲಿ ಸಪ್ಲೈ ಮಾಡಬೇಕು ಅಂತಂದ್ರೆ ಎಷ್ಟು ಕಾಸ್ಟ್ ಆಗಿದೆ, ಆಮೇಲೆ ಅದ್ರ ಮೇಲೆ ಎಷ್ಟು ಪ್ರಾಫಿಟ್ ಇಡಬೇಕು, ಅದನ್ನ ಕ್ಯಾಲ್ಕುಲೇಟ್ ಮಾಡಿ ದಿ ಫಿಕ್ಸ್ ದಿ ಪ್ರೈಸ್ ಪರ್ ಯೂನಿಟ್ ಎಷ್ಟು ಅಂತ. 100 ಯೂನಿಟ್ ಮಾಡಿದ್ವಿ ಅಂತಂದ್ರೆ 3 rupees 50 paise ಅಂತಂದ್ರೆ 100 ಯೂನಿಟ್ಗೆ 350 rupees ಆಗುತ್ತೆ. ಹೀಗೆ ದ ಕಾಸ್ಟ್ ಆಫ್ ಪ್ರೊವೈಡಿಂಗ್ ಎ ಸರ್ವಿಸ್, ಟ್ರಾನ್ಸ್ಪೋರ್ಟ್, ಕಾಸ್ಟ್ ಅಕೌಂಟಿಂಗ್ ಇದು. ಸೊ ದಿಸ್ ದ ಮೀನಿಂಗ್ ಆಫ್ ದಿ ಕಾಸ್ಟಿಂಗ್. ಕಾಸ್ಟಿಂಗ್ ಅಂತಂದ್ರೆ ಏನು? ಇಟ್ ಇಸ್ ದಿ ಪ್ರೋಸೆಸ್ ಆಫ್ ಅಸರ್ಟೈನಿಂಗ್ ಆಫ್ ಕಾಸ್ಟ್. UK CMA ಇಟ್ ಹ್ಯಾಸ್ ಬಿನ್ ಡಿಫೈನ್ಡ್. ಹಾಗೆ ಕಾಸ್ಟ್ ಅಕೌಂಟಿಂಗ್ is the process of accounting for costs. From the point at which expenditure is incurred, of which costs are ascertained.
accounting principles and rules has been applied in order to ascertainment of the cost. The process of accounting for costs from the point at which the expenditure is incurred. ಈಗ ಏನು ಎಕ್ಸ್ಪೆಂಡಿಚರ್ ಆಗಿದೆಯೋ ಅದು ಆಗಬೇಕು ಅಂತಂದ್ರೆ ಯಾವ ಡಿಫ್ರೆಂಟ್ ಸ್ಟೇಜಸ್ ಅಂತ ಹೇಳ್ಬಿಟ್ಟು ನಾವು ಅಕೌಂಟಿಂಗ್ ಸಿಸ್ಟಮ್ನ ನಾವು ಅಪ್ಲೈ ಮಾಡ್ತೀವಿ. ಅದನ್ನ ನಾವೇನಂತೀವಿ ಅಂತಂದ್ರೆ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಆಬ್ಜೆಕ್ಟಿವ್ಸ್ and functions of cost accounting. Ascertainment of cost. This is the primary objective of cost. Beginning ಅಲ್ಲಿ primary basic objective ಅಂತಂದ್ರೆ ನಾವು ಕಾಸ್ಟ್ ನ ಕಂಡುಹಿಡಿಬೇಕು. We have to calculate the cost. We have to ascertain the cost. So this is the primary objective of the cost. Ascertain the cost of products and services. For cost ascertainment, different techniques and systems of costing are used in different industries. ಯಾವ ಟೆಕ್ನಿಕ್ ಯೂಸ್ ಮಾಡ್ತೀವಿ, ನೆಕ್ಸ್ಟ್ ಯಾವ ಒಂದು ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ ಅಂತ ಎಲ್ಲ ಡಿಟೇಲ್ಡ್ ಆಗಿ ವಿಲ್ ಡಿಸ್ಕಸ್. ಆ ಟೆಕ್ನಿಕ್ಸ್ ಎಲ್ಲ ಇದ್ರೆ ಮಾತ್ರ ಅಸರ್ಟೈನ್ಮೆಂಟ್ ಆಫ್ ದಿ ಕಾಸ್ಟ್ ಸರಿಯಾಗಿರುತ್ತೆ. ಫಾರ್ ದಟ್ ವಿ ಹ್ಯಾವ್ ಟು ನೋ ಅಬೌಟ್ ದಿ ಟೆಕ್ನಿಕ್ಸ್ ಅಂಡ್ ಸಿಸ್ಟಮ್ಸ್ ಆಫ್ ಕಾಸ್ಟಿಂಗ್, ಸೊ ದಟ್ ವಿ ವಿಲ್ ಗೆಟ್ ದಿ ಟೋಟಲ್ ಕಾಸ್ಟ್, ಅಸರ್ಟೈನ್ಮೆಂಟ್ ಆಫ್ ದಿ ಕಾಸ್ಟ್, ಡಿಟರ್ಮಿನೇಷನ್ ಆಫ್ ದಿ ಕಾಸ್ಟ್. ಎರಡನೇದು ಕಂಟ್ರೋಲ್ and reduction of cost. Cost accounting aims at improving efficiency by controlling and reducing cost. ಈಗ ಕಾಸ್ಟ್ ಎಷ್ಟಾಗಬೇಕು ಅಂತ ಮೊದಲು ಅಂದ್ಕೊಂಡು ನಾವು ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಏನು ಅಂದ್ಕೊಂಡಿದ್ದೀವಿ, ಕಂಟ್ರೋಲ್ಡ್ ಆಗಿದೆಯಾ ಕಾಸ್ಟ್ ಅಂತ ಮತ್ತೆ ಇನ್ನೊಂದ್ಸರಿ ನೋಡ್ತೀವಿ. ಕಂಟ್ರೋಲ್ಡ್ ಆಗಿಲ್ಲ ಅಂತಂದ್ರೆ ಯಾಕಿಲ್ಲ, ವಾಟ್ ಆರ್ ದ ರೀಸನ್ಸ್ ಬಿಹೈಂಡ್ ದಟ್ the costs are more ಅಂತ ಹೇಳ್ಬಿಟ್ಟು ಆಮೇಲೆ ವಿ ಗೋ ಫಾರ್ ದಿ ರಿಡ್ಯೂಸಿಂಗ್ ದಿ ಕಾಸ್ಟ್. ಯಾವಾಗ ಗೊತ್ತಾಗತ್ತೆ? ಕಾಸ್ಟ್ ಅಕೌಂಟಿಂಗ್ ಟೆಕ್ನಿಕ್ಸ್ ಇಂದ ಗೊತ್ತಾಗತ್ತೆ ಕಾಸ್ಟು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ದಿಸ್ ಆಬ್ಜೆಕ್ಟಿವ್ ಈಸ್ ಬಿಕಮಿಂಗ್ ಇನ್ಕ್ರೀಸಿಂಗ್ಲಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ಗ್ರೋಯಿಂಗ್ ಕಾಂಪಿಟೇಷನ್. ಕಾಸ್ಟು ಯಾವ ರೀತಿ ಅಂತಂದ್ರೆ ಯು ಹ್ಯಾವ್ ಟು ಗೆಟ್ ದಿ ರಿಸೋರ್ಸಸ್, ರಾ ಮೆಟೀರಿಯಲ್ಸ್ ಆಗಲಿ, ಅದಕ್ಕೆ ಸಂಬಂಧಪಟ್ಟಿರೋ ಮ್ಯಾನುಫ್ಯಾಕ್ಚರಿಂಗ್ ಟೂಲ್ಸ್ ಆಗಲಿ, you have to purchase with the best quality with the low cost. ಇದು ಎಲ್ಲರಿಗೂ ಗೊತ್ತಿರೋದು. ನಮಗೆ ಕಾಸ್ಟು ಕರೆಕ್ಟಾಗಿರ್ಬೇಕು. ಯಾವಾಗ ಕಾಸ್ಟ್ ಕರೆಕ್ಟಾಗಿರುತ್ತೋ ಅವಾಗ ಏನಾಗುತ್ತೆ, ಟೋಟಲ್ ಕಾಸ್ಟ್ ಅರೈವ್ ಮಾಡಿದಾಗ ಮತ್ತು ಪ್ರಾಫಿಟ್ಟು ನೀವು ಸೇಲ್ಸನ್ನು ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡಬೇಕು ಅಂತಂದರೆ ಬೆಸ್ಟ್ ಪ್ರೈಸ್ ಕೊಡೋದಕ್ಕಾಗತ್ತೆ. ಸೊ ದಟ್ ಇಟ್ ಇಸ್ ವೆರಿ ರಿಕ್ವೈರ್ಮೆಂಟ್ ಫಾರ್ ದಿ ಕಾಸ್ಟ್ ಅಕೌಂಟಿಂಗ್. Third one, guide to business policy. Cost accounting aims at serving the needs of management in conducting the business with utmost efficiency. Cost accounting aims at serving the needs of management. ಮ್ಯಾನೇಜ್ಮೆಂಟ್ಗೆ ಏನೇನು ಬೇಕು ಅದನ್ನ ಇವರು ಪೂರೈಸಬೇಕು ಅಂತಂದ್ರೆ ಎಫಿಷಿಯನ್ಸಿಯಿಂದಲೂ ಮಾಡಬೇಕಾಗತ್ತೆ. What is the efficiency which is required? Cost data provides guidelines for various managerial decisions. Various management ಗೆ ಸ್ಮಾಲ್ ಪ್ರಾಬ್ಲಮ್ಸ್ ಇರುತ್ತೆ, ಮತ್ತೆ ಡಿಸಿಷನ್ಸ್ ತಗೊಳ್ಬೇಕು. ಮೇಕ್ ಆರ್ ಬೈ ಡಿಸಿಷನ್, ಪ್ರಾಡಕ್ಟ್ ಹ್ಯಾಸ್ ಟು ಬಿ, ನ್ಯೂ ಪ್ರಾಡಕ್ಟ್ ಹ್ಯಾಸ್ ಟು ಬಿ ಪ್ರೊಡ್ಯೂಸ್ಡ್, ಆರ್ ಮಿಕ್ಸಿಂಗ್ ದಿ ಪ್ರಾಡಕ್ಟ್ಸ್, ಆರ್ ಯುಟಿಲೈಸೇಷನ್ ಆಫ್ ದ ಐಡಲ್ ಕೆಪಾಸಿಟಿ, ಇವೆಲ್ಲರನ್ನು ನೋಡಿ. ಮೇಕ್ ಆರ್ ಬೈ ಡಿಸಿಷನ್, ಸೆಲ್ಲಿಂಗ್ ಬಿಲೋ ಕಾಸ್ಟ್, ಯುಟಿಲೈಸೇಷನ್ ಆಫ್ ದ ಐಡಲ್ ಪ್ಲಾಂಟ್ ಕೆಪಾಸಿಟಿ, ಇಂಟ್ರಡಕ್ಷನ್ ಆಫ್ ಎ ನ್ಯೂ ಪ್ರಾಡಕ್ಟ್, ಇದಕ್ಕೆಲ್ಲರೂ ಮ್ಯಾನೇಜ್ಮೆಂಟ್ಗೆ ಡಿಸಿಷನ್ ಬೇಕು ಅಂತಂದ್ರೆ ಕಾಸ್ಟ್ ಅಕೌಂಟೆಂಟ್ ಹ್ಯಾಸ್ ಟು ಗಿವ್ ದ ಇನ್ಫಾರ್ಮೇಶನ್ ವಿತ್ ರಿಗಾರ್ಡ್ ಟು ದೇ ಆಲ್ ದಿ ಕಾಸ್ಟ್. ಈಗ ಮೇಕ್ ಆರ್ ಬೈ ಡಿಸಿಷನ್, ಈಗ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದ್ರೆ ಎಷ್ಟಾಗತ್ತೆ, ಎ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ನಾವು ತಯಾರು ಮಾಡಬೇಕು ಅಂತಂದ್ರೆ ಎಷ್ಟಾಗತ್ತೆ, 10.35 ಆಗುತ್ತೆ. ಅದೇ ನಾವು ಬೇರೆ ಕಡೆಯಿಂದ ತಗೊಂಡು ಬಂದಿದ್ದೀವಿ ಅಂತಂದ್ರೆ 12 ರೂಪೀಸ್ ಆಗುತ್ತೆ. 10.35 ಮೇಲೆ 12 ರೂಪೀಸ್ ಮೇಲೆ 10.35. ಮೇಕ್, ಯು ಕ್ಯಾನ್ ಮ್ಯಾನುಫ್ಯಾಕ್ಚರ್, ಯು ಕ್ಯಾನ್ ಟೇಕ್ ದ ಡಿಸಿಷನ್ ದಟ್ ಯು ಹ್ಯಾವ್ ಟು ಮ್ಯಾನುಫ್ಯಾಕ್ಚರ್. ಅವರ್ ಕಂಪ್ನಿ ಹ್ಯಾಸ್ ಟು ಮ್ಯಾನುಫ್ಯಾಕ್ಚರ್, ನೋ ನೀಡ್ ಟು ಬೈ ಫ್ರಮ್ ದಿ ಔಟ್ಸೈಡರ್ಸ್. ಸೊ ದಿಸ್ ಇಸ್ ದಿ decision which has been guided by the cost accountant to the management. Next, determination of selling price.
Cost accounting provides cost information on the basis of which selling price of a product or services may be fixed in time of depression. ಡಿಪ್ರೆಷನ್ ಅಂತಂದ್ರೆ ಎಕಾನಮಿ ಎಲ್ಲರೂ ಎಂಪ್ಲಾಯ್ಮೆಂಟ್ ಇರೋದಿಲ್ಲ, ಪ್ರೊಡಕ್ಷನ್ಗೆ ಯಾವುದೇ ರೀತಿನಲ್ಲೂ ಕೊಂಡ್ಕೊಳ್ಳೋರು ಇರೋದಿಲ್ಲ. ಸೊ ದಟ್ ಇಟ್ ಇಸ್ ದಿ ಸಿಚುಯೇಷನ್ ಆಫ್ ದಿ ಡಿಪ್ರೆಷನ್. ನಾವು ಕರೋನಾ ಪೀರಿಯಡ್ ಈಸ್ ಆಲ್ಸೋ ಡಿಪ್ರೆಷನ್. ಈಗ ಎಷ್ಟೋ ಇಂಡಸ್ಟ್ರೀಸು ಬೆಂಗಳೂರಲ್ಲೆಲ್ಲೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲನೂ ಕ್ಲೋಸ್ ಮಾಡಿಬಿಟ್ಟಿದೆ. ಯಾಕಂತಂದ್ರೆ ನಾವು ತಯಾರು ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಮತ್ತು ನಮಗೆ ಬೆಲೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಕಂಪ್ನೀಸ್ ಎಲ್ಲರೂ ಇಟ್ ಹ್ಯಾಸ್ ಬೀನ್ ಕ್ಲೋಸ್ ಡೌನ್. ಡಿಪ್ರೆಷನ್ ಸಿಚುಯೇಷನ್. ಇಂಥ ಟೈಮ್ಗಳಲ್ಲಿ ವಾಟ್ ಇಸ್ ದಿ ಕಾಸ್ಟ್, ವಾಟ್ ಇಸ್ ದಿ ಸೆಲ್ಲಿಂಗ್ ಪ್ರೈಸ್ ದಟ್ ಯು ಹ್ಯಾವ್ ಟು ಫಿಕ್ಸ್. ಇದನ್ನ ಯಾರು ಹೇಳುತ್ತಂತಂದ್ರೆ ಕಾಸ್ಟ್ ಅಕೌಂಟಿಂಗ್ ಗೈಡ್ಸ್ ಇನ್ ಡಿಸೈಡಿಂಗ್ ದಿ extent to which the selling prices may be reduced to meet the situation. ಡಿಪ್ರೆಷನ್ ಅಲ್ಲೂ ನೀವು ಜಾಸ್ತಿ ಅಂದಿದ್ರೆ ಯಾರು ಬರೋದಿಲ್ಲ. ಯು ಹ್ಯಾವ್ ಟು ವಿನ್ ದಿ ಕಸ್ಟಮರ್ಸ್. ಹೇಗೆ? ಲಿಮಿಟೆಡ್ ಆಗಿ, ಮೀಗರ್ ಆಗಿ ಪ್ರಾಫಿಟ್ ಇಟ್ಕೊಂಡು ಮಾರ್ಬಿಡ್ಬೇಕು. ಕಾಸ್ಟ್ನ ಸರಿಯಾಗಿ ಅರೈವ್ ಮಾಡಬೇಕು ಮತ್ತು ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಮಾರ್ಬಿಡ್ಬೇಕು. ಮಾರ್ಬಿಟ್ಟಾಗ ಮಾತ್ರ ಏನಾಗುತ್ತೆ, ಯುವರ್ ಪ್ರಾಡಕ್ಟ್ ವಿಲ್ ಬಿ it has been accepted by the customers. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದ್ರೆ, here you have to determine the selling price with the cost accounting. Measuring and improving performance. Cost accounting measures efficiency by classifying and analyzing cost data. Cost accounting ಏನು ಮಾಡುತ್ತೆ ಅಂತಂದ್ರೆ, ಈ ಕಾಸ್ಟ್ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ದಿ ಕಾಸ್ಟ್ಸ್ ಇರುತ್ತೆ. ನಮ್ಗೆ ಗೊತ್ತಿರೋ ಹಾಗೆ ಫಿಕ್ಸ್ಡ್ ಕಾಸ್ಟ್ ಇರುತ್ತೆ, ವೇರಿಯಬಲ್ ಕಾಸ್ಟ್ ಇರುತ್ತೆ, ಹೀಗೆ ಅದನ್ನೆಲ್ಲರನ್ನು ಯು ಹ್ಯಾವ್ ಟು ಕ್ಲಾಸಿಫೈ ಅಂಡ್ ದೆನ್ ಸಜೆಸ್ಟ್ ವೇರಿಯಸ್ ಸ್ಟೆಪ್ಸ್ ಇನ್ ಇಂಪ್ರೂವಿಂಗ್ ಪರ್ಫಾರ್ಮೆನ್ಸ್ ಸೊ ದ್ಯಾಟ್ ಪ್ರಾಫಿಟಬಿಲಿಟಿ ಇಸ್ ಇನ್ಕ್ರೀಸ್ಡ್. ಯಾವಾಗ ಕಾಸ್ಟ್ ಎಲ್ಲರನ್ನು ಡಿಫ್ರೆಂಟ್ ಆಗಿ ಇರೋದನ್ನೆಲ್ಲನೂ ನಾವು ಕ್ಲಾಸಿಫೈ ಮಾಡಿದ್ವಿ ಅಂತಂದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಕಡಿಮೆ ಇದೆ, ಎಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಸೊ ದಟ್ ಯು ಕ್ಯಾನ್ ಟೇಕ್ ದೀಸ್ ಸ್ಟೆಪ್ಸ್ ಟು ಇಂಪ್ರೂವ್. Measuring and improving performance improve ಆಗಬೇಕು. ಸೊ ದೀಸ್ ಆರ್ ದಿ here introduction ಅಂತಂದ್ರೆ what is the necessity that you have to study the cost accounting ಅಂತಂದ್ರೆ it is the financial accountant who provides only the information with regard to the profitability and the financial position of the company. ಆದರೆ it is necessary that we have to arrive the cost. We have to know about the cost at the various levels of the management. So that's why you have to study the cost accounting. Meaning of cost accounting ಅಂತಂದ್ರೆ the technique which has been used for the process of ascertaining the cost. Ascertainment of the cost ಮಾಡಬೇಕು ಅಂತಂದ್ರೆ ಈ ಟೆಕ್ನಿಕ್ ಯೂಸ್ ಮಾಡ್ತೀವಲ್ಲ, ಸೊ ದಟ್ ಇಟ್ ಇಸ್ ದಿ ಕಾಸ್ಟಿಂಗ್ ಅಂತೀವಿ ಅದನ್ನು. ಆಮೇಲೆ ಕಾಸ್ಟ್ ಅಕೌಂಟಿಂಗ್ ಅಂತಂದ್ರೆ the process of accounting for costs from the point at which the expenditure is incurred. What the expenditure which has been incurred for the various levels of the ascertainment of the producing the products. That is called as the cost accounting. That is the accounting principles have been applied in order to get the cost. Objectives ಯಾವ್ದು? ascertainment of cost. Primary objective ಏನಂತಂದ್ರೆ calculating the cost. ಆಮೇಲೆ ಕಂಟ್ರೋಲ್ ಅಂಡ್ ರಿಡಕ್ಷನ್ ಆಫ್ ಕಾಸ್ಟ್. ಕಂಟ್ರೋಲ್ ಮಾಡೋದು ಹೇಗೆ ಕಂಟ್ರೋಲ್ ಮಾಡೋದು ಅಂತಂದ್ರೆ, ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಎಷ್ಟಾಗ್ಬೋದು, ಮತ್ತೆ ಈಗ ಆಕ್ಚುಯಲ್ ಕಾಸ್ಟ್ ಎಷ್ಟಾಗಿದೆ, ಈ ಕಾಸ್ಟನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತಂದ್ರೆ ವಿ ಕ್ಯಾನ್ ಈಸಿಲಿ ರಿಡ್ಯೂಸ್ ದಿ ಕಾಸ್ಟ್. ಸೊ ದಟ್ ಇಸ್ ದಿ ವಿ ಕ್ಯಾನ್ ಕಂಟ್ರೋಲ್. ರಿವ್ಯೂ ಮಾಡೋದು, ಫೀಡ್ಬ್ಯಾಕ್ ತಗೊಳ್ಳೋದು, ಆಗೇನಾಗುತ್ತೆ ವಿ ವಿಲ್ ನೋ ಅಬೌಟ್ ದಿ ವಿ ಕ್ಯಾನ್ ಕಂಟ್ರೋಲ್ ದಿ ಕಾಸ್ಟ್. Guide to business policy, make or buy decision, utilization of the idle capacity. ಇದಕ್ಕೆಲ್ಲರನ್ನು ಕಾಸ್ಟ್ ಅಕೌಂಟಿಂಗ್ ಇಸ್ ಹೆಲ್ಪ್ಫುಲ್ ಫಾರ್ ದಿ ಮ್ಯಾನೇಜ್ಮೆಂಟ್ ಫಾರ್ ದಿ ಟೇಕಿಂಗ್ ದಿ ಡಿಸಿಷನ್. ಡಿಟರ್ಮಿನೇಷನ್ ಆಫ್ ಸೆಲ್ಲಿಂಗ್ ಪ್ರೈಸ್. ಡಿಪ್ರೆಷನ್ ಟೈಮಲ್ಲಿ ಏನಾಗುತ್ತೆ, ಯು ಹ್ಯಾವ್ ಟು ಫಿಕ್ಸ್ ದಿ ಸೆಲ್ಲಿಂಗ್ ಪ್ರೈಸ್ ಅಟ್ ಅಪ್ರೋಪ್ರಿಯೇಟ್ ವೇ, or else your products cannot be sold in the market because of the competition, as well as the buyer is not ready to pay the price what we need it. You have to fix the price at the affordable price, that it is the
in the times of the depression, what is the selling price you have to fix. Adanna you have to fix. Measuring and improving performance. ಯಾವಾಗ ಕಾಸ್ಟ್ ಎಷ್ಟು ಅಂತ ಗೊತ್ತಾಗುತ್ತೋ ಆಮೇಲೆ ಏನು ಸ್ಟ್ಯಾಂಡರ್ಡ್ಸ್ ಇರುತ್ತೋ ಅದಕ್ಕೆ ನಾವು ಕಂಪೇರ್ ಮಾಡಿದಾಗ ವಿ ವಿಲ್ ನೋ ವಾಟ್ ಆರ್ ದಿ ವೇರಿಯಸ್ ಸ್ಟೆಪ್ಸ್ ಇನ್ ಇಂಪ್ರೂವಿಂಗ್ ಪರ್ಫಾರ್ಮೆನ್ಸ್. ಎಲ್ಲೆಲ್ಲಿ ನಮಗೆ ಮತ್ತೆ ಇನ್ನೂ ಅಲ್ಲಿ ನಾವು ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಬೇಕು ಅಂತಂದ್ರೆ ಈ ರೀತಿ ಮಾಡಬೇಕು ಅಂತ ಹೇಳಿದಾಗ ಯುವರ್ ಪರ್ಫಾರ್ಮೆನ್ಸ್ ಕ್ಯಾನ್ ಬಿ ಇಂಪ್ರೂವ್. ಥ್ಯಾಂಕ್ ಯು.